ಸಮುದ್ರ ಮಂಥನದಿಂದ ದೊರೆತ 14 ಶ್ರೇಷ್ಠ ರತ್ನಗಳಿವು. ಸಮುದ್ರ ಮಂಥನದಿಂದ ಬಂದ ಈ ವಸ್ತುಗಳನ್ನು ಶ್ರಾವಣ ಮಾಸದಲ್ಲಿ ಮನೆಗೆ ತನ್ನಿ, ಸಂಪತ್ತು ತುಂಬಿ ತುಳುಕುತ್ತದೆ. ವಿಷ್ಣು ಪುರಾಣದಲ್ಲಿ ಸಾಗರ ಮಂಥನ ನಡೆದಿರುವ ಕುರಿತು ಉಲ್ಲೇಖವಿದೆ. ಅಮೃತ ಸೇರಿದಂತೆ ಅನೇಕ ಅಮೂಲ್ಯವಾದ ರತ್ನಗಳು ಸಾಗರ ಮಂಥನದಿಂದ ಹೊರಬಂದವು. ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದು ಕಲಿಯುಗದ ಸಮಯದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಆ 14 ವಿಶಿಷ್ಟ ರತ್ನಗಳವು. ಅವುಗಳ ಬಗೆಗಿನ ವಿವರ ಹೀಗಿದೆ. ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರದಲ್ಲಿ ಸಮುದ್ರವನ್ನು ಮಂಥನ ಮಾಡಿದರು. ಈ ಮಂಥನದ ಮೊದಲು ಕಾಲ್ಕುಟಕವೆಂಬ ವಿಷ ಬಂತು. ನಂತರದಲ್ಲಿ 14 ರೀತಿಯ ಅದ್ಭುತ ರತ್ನಗಳು ದೊರೆತವು. ಅವುಗಳಲ್ಲಿ 5 ರತ್ನಗಳನ್ನು ನಮ್ಮ ಮನೆಯಲ್ಲಿ ಇಡಬೇಕು. ವಿಷ್ಣು ಪುರಾಣದ ಪ್ರಕಾರ ಒಮ್ಮೆ ಮಹರ್ಷಿ ದುರ್ವಾಸರ ಶಾಪದಿಂದಾಗಿ ಸ್ವರ್ಗವು ಐಶ್ವರ್ಯ, ಸಂಪತ್ತು ಮತ್ತು ವೈಭವದಿಂದ ದೂರವಿತ್ತು. ಈ ಸಮಸ್ಯೆಯನ್ನು ಪರಿಹರಿಸಲು ಎಲ್ಲ ದೇವತೆಗಳು ಭಗವಾನ್ ಶ್ರೀ ಹರಿವಿಷ್ಣುವಿನ ಆಶ್ರಯವನ್ನು ತಲುಪಿದರು. ವಿಷ್ಣುವು ದೇವಗಣಗಳಿಗೆ ಅಸುರರೊಂದಿಗೆ ಸೇರಿ ಸಾಗರವನ್ನು ಮಂಥಿಸುವ ಮಾರ್ಗವನ್ನು ಹೇಳಿದನು. ಇದರ ನಂತರ ದೇವತೆಗಳು ಮತ್ತು ಅಸುರರ ನಡುವೆ ಅಮೃತದ ಮಡಿಕೆಗಾಗಿ ಸಾಗರವನ್ನು ಮಥಿಸಲು ಒಪ್ಪಂದವಾಯಿತು. ಸಾಗರದ ಮಂಥನಕ್ಕಾಗಿ ವಾಸುಕಿ ನಾಗನನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಮತ್ತು ಮಂದಾರಾಚಲ ಪರ್ವತದಿಂದ ಸಾಗರ ಮಂಥನ ಮಾಡಲಾಯಿತು. ಅಮೃತ ಕಲಶವನ್ನು ಸಾಗರ ಮಂಥನದಿಂದ ಪಡೆಯಲಾಯಿತು. ಆದರೆ ಅದರೊಂದಿಗೆ ಇನ್ನೂ ಅನೇಕ ಅಮೂಲ್ಯ ರತ್ನಗಳನ್ನು ಸಹ ಪಡೆಯಲಾಯಿತು. ಸಾಗರ ಮಂಥನದಿಂದ 14 ಅಮೂಲ್ಯ ರತ್ನಗಳು ಹೊರಹೊಮ್ಮಿದವು ಎಂದು ಹೇಳಲಾಗುತ್ತದೆ. ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದಿನ ಕಾಲದಲ್ಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸಾಗರ ಮಂಥನದಿಂದ ದೊರೆತ ಈ 14 ರತ್ನಗಳು ಯಾವುವು? ಪೌರಾಣಿಕ ಇತಿಹಾಸದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ 14 ರತ್ನಗಳು ಹೊರಬಂದವು. ಈ 14 ರತ್ನಗಳಲ್ಲಿ 5 ರತ್ನಗಳನ್ನು ಮನೆಯಲ್ಲಿ ಇಡುವುದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಿಸುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಾಗಲಿದೆ. ಹಾಲಾಹಲ ವಿಷ. ಮೊದಲು ಸಾಗರ ಮಂಥನದಲ್ಲಿ ಹಾಲಾಹಲ ವಿಷ ಹೊರಹೊಮ್ಮಿತು. ದೇವತೆಗಳು, ರಾಕ್ಷಸರು ಮತ್ತು ಇಡೀ ವಿಶ್ವವನ್ನು ರಕ್ಷಿಸಲು ಭಗವಾನ್ ಶಿವನೇ ಸ್ವತಃ ಈ ವಿಷವನ್ನು ಸೇವಿಸಿದನು. ವಿಷ ಸೇವಿಸಿದ್ದರಿಂದ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು. ಆದುದರಿಂದಲೇ ಶಿವನನ್ನು ಕರೆಯುವ ನಾನಾ ಹೆಸರುಗಳಲ್ಲಿ ನೀಲಕಂಠ ಎನ್ನುವ ಹೆಸರು ಕೂಡ ಒಂದಾಗಿದೆ. ನೀಲಕಂಠನೆಂದರೆ ನೀಲಿ ಬಣ್ಣದ ಕಂಠವನ್ನು ಹೊಂದಿರುವವನು ಎಂದರ್ಥ. ಕಾಮಧೇನ ಹಸು. ಸಮುದ್ರ ಮಂಥನದ ವೇಳೆ ಸುರಭಿ ಎಂಬ ಕಾಮಧೇನು ಕೂಡ ಹೊರಬಂತು. ಈ ಕಾಮಧೇನು ಹಸುವಿನ ವಿಗ್ರಹ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ಕಾಮಧೇನು ಹಸು ಕೂಡ ಸಾಗರ ಮಂಥನದಿಂದ ಹೊರಹೊಮ್ಮಿತು. ಕಾಮಧೇನು ಹಸುವನ್ನು ಹಸುಗಳ ಅತ್ಯುತ್ತಮ ತಳಿ ಎಂದು ಪರಿಗಣಿಸಲಾಗಿದೆ. ಸಾಗರ ಮಂಥನದಿಂದ ಹೊರಹೊಮ್ಮಿದ ಕಾಮಧೇನು ಹಸುವನ್ನು ಋಷಿಗಳು ಸ್ವೀಕರಿಸಿದರು. ಈ ವಿಗ್ರಹವನ್ನು ಮನೆಯಲ್ಲಿ ಇರಿಸುವುದರಿಂದ ಮನೆಯ ವಾತಾವರಣವು ಧನಾತ್ಮಕವಾಗಿರುತ್ತದೆ ಮತ್ತು ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಎತ್ತರದ ಶ್ವೇತವರ್ಣದ ಕುದುರೆ. ಸಮುದ್ರ ಮಂಥನದಿಂದ ಉಚ್ಚೈಸ್ರವ ಎಂಬ ಬಿಳಿ ಕುದುರೆ ಹೊರಹೊಮ್ಮಿತು. ಮನೆಯಲ್ಲಿ ಕುದುರೆ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಪ್ರಗತಿಯನ್ನು ತರುತ್ತದೆ. ಯಶಸ್ಸಿನ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ನಿಲ್ಲುವುದಿಲ್ಲ. ಆಕಾಶದಲ್ಲಿಯೂ ಹಾರಬಲ್ಲ ಶ್ವೇತವರ್ಣದ ಎತ್ತರ ಶ್ರವ ಕುದುರೆಯು ಸಾಗರ ಮಂಥನದಿಂದ ಹೊರಹೊಮ್ಮಿತು. ಈ ಕುದುರೆಯನ್ನು ಅಸುರರ ರಾಜ ಬಲ್ಲಿಗೆ ನೀಡಲಾಯಿತು. ಐರಾವತ ಆನೆ. ಆನೆಯ ವಿಗ್ರಹ. ಸಮುದ್ರ ಮಂಥನದ ಸಮಯದಲ್ಲಿ ಇಂದ್ರನು ಕಾಪಾಡಿದ ಐರಾವತ ಎಂಬ ಬಿಳಿ ಆನೆ ಹೊರಬಂದಿತು. ಮನೆಯಲ್ಲಿ ಬೆಳ್ಳಿ ಆನೆಯನ್ನು ಇರಿಸುವುದರಿಂದ ರಾಹು ಮತ್ತು ಕೇತುಗಳ ಕೋಪವನ್ನು ಶಾಂತಗೊಳಿಸುತ್ತದೆ. ಇದು ಮನೆಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಎಲ್ಲ ಆನೆಗಳಲ್ಲಿ ಅತ್ಯುತ್ತಮವಾದ ಐರಾವತ ಆನೆ ಕೂಡ ಸಾಗರ ಮಂಥನದಿಂದ ಹೊರಹೊಮ್ಮಿತು. ಬಿಳಿ ಬಣ್ಣದ ಈ ಅದ್ಭುತ ಆನೆಗೆ ಹಾರುವ ಶಕ್ತಿ ಇತ್ತು. ಐರಾವತ ಆನೆಯನ್ನು ಇಂದ್ರ ದೇವನು ಸ್ವೀಕರಿಸಿದನು ಮತ್ತು ಅವನು ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡನು. ಬೆಳ್ಳಿ ಲಭ್ಯವಿಲ್ಲದಿದ್ದರೆ ತಾಮ್ರ ಅಥವಾ ಹಿತ್ತಾಳೆ ಆನೆಯ ವಿಗ್ರಹ ಬಳಸಬಹುದು. ಕೌಸ್ತುಭಮಣಿ. ಕೌಸ್ತುಭಮಣಿ ಎಂಬ ಅಮೂಲ್ಯ ರತ್ನವು ಸಾಗರ ಮಂಥನದಿಂದ ಹೊರಹೊಮ್ಮಿತು. ಭಗವಾನ್ ವಿಷ್ಣುವೇ ಈ ದಿವ್ಯವಾದ ಹೊಳೆಯುವ ರತ್ನವನ್ನು ಧರಿಸಿದನು. ಕಲ್ಪವೃಕ್ಷ. ಇಂದ್ರದೇವರಿಂದ ತೆಗೆದ ಸಾಗರ ಮಂಥನದಿಂದ ದಿವ್ಯ ಔಷಧವುಳ್ಳ ಕಲ್ಪವೃಕ್ಷವು ಹೊರಹೊಮ್ಮಿತು. ಕಲ್ಪವೃಕ್ಷವು ಇಂದಿಗೂ ಪೂಜನೀಯ ವೃಕ್ಷವಾಗಿ ಪೂಜಿಸಲಾಗುತ್ತದೆ. ರಂಬೆ. ಸುಂದರಿ ಅಪ್ಸರೆಯಾದ ರಂಬೆಯು ಸಾಗರ ಮಂಥನದಿಂದ ಹೊರಹೊಮ್ಮಿದಳು. ಇಂದ್ರದೇವನ ಸಭೆಯ ನರ್ತಕಿಯಾಗಿ ಈಕೆಯನ್ನು ದೇವತೆಗಳಿಗೆ ಇದನ್ನು ನೀಡಲಾಯಿತು. ಲಕ್ಷ್ಮೀದೇವಿ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ಜನಿಸಿದಳು. ಲಕ್ಷ್ಮಿ ಎಂದರೆ ಶ್ರೀ ಮತ್ತು ಸಮೃದ್ಧಿಯ ಮೂಲ. ಕೆಲವರು ಇದನ್ನು ಚಿನ್ನದೊಂದಿಗೆ ಸಂಯೋಜಿಸುತ್ತಾರೆ. ಮಹಿಳೆಯರನ್ನು ಗೌರವಿಸುವ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಎಂದು ನಂಬಲಾಗಿದೆ.
ಭಗವಾನ್ ವಿಷ್ಣುವು ಲಕ್ಷ್ಮಿಯನ್ನು ಸಮುದ್ರ ಮಂಥನದಿಂದ ಮರಳಿ ಪಡೆದನು. ವಾಸ್ತವವಾಗಿ ವಿಷ್ಣುದೇವನು ಬ್ರಹ್ಮಾಂಡದ ಕಾರ್ಯಾಚರಣೆಯಲ್ಲಿ ನಿರತನಾಗಿದ್ದರಿಂದ ಲಕ್ಷ್ಮೀದೇವಿಯು ಸಮುದ್ರದಲ್ಲಿ ಲೀನವಾದಳು. ಆದರೆ ಲಕ್ಷ್ಮಿ ಕೂಡ ಸಾಗರ ಮಂಥನದಿಂದ ಹೊರಬಂದಳು. ಲಕ್ಷ್ಮಿಯೇ ವಿಷ್ಣುವಿನ ಬಳಿ ಹೋಗಲು ನಿರ್ಧರಿಸಿದಳು. ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಹೊಂದಿದ್ದರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವಾರುಣಿ ಎಂಬುದು ಸಾಗರ ಮಂಥನದಿಂದ ಹೊರಬಂದ ಒಂದು ರೀತಿಯ ಮದ್ಯ. ಅಸುರರು ವಾರುಣಿಯನ್ನು ಅಂದರೆ ಮದ್ಯವನ್ನು ಪಡೆದರು. ಚಂದ್ರ. ಸಾಗರ ಮಂಥನದಿಂದ ಚಂದ್ರನು ಹೊರಹೊಮ್ಮಿದ. ಶಿವನು ಅದನ್ನು ತನ್ನ ಮುಡಿಯಲ್ಲಿ ಧರಿಸಿದನು. ಶಿವನು ತನ್ನ ಮುಡಿಯಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರುವ ಕಾರಣ ಆತನನ್ನು ಚಂದ್ರಾಧರ ಎಂದು ಕರೆಯಲಾಗುತ್ತದೆ. ಪಾಂಚಜನ್ಯ ಶಂಖ. ಅನೇಕ ಶಂಖಗಳನ್ನು ಕಾಣಬಹುದು, ಆದರೆ 5 ಜ್ಞಾನದ ಶಂಖವನ್ನು ಕಂಡುಹಿಡಿಯುವುದು ಕಷ್ಟ. ಈ ಶಂಖವು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿದೆ. ಪಾಂಚಜನ್ಯ ಶಂಖವನ್ನು 14 ರತ್ನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಶಂಖವನ್ನು ವಿಜಯ, ಸಮೃದ್ಧಿ, ಸಂತೋಷ, ಶಾಂತಿ, ಖ್ಯಾತಿ ಮತ್ತು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಪರೂಪದ ಮತ್ತು ಅಮೂಲ್ಯವಾದ ಶಂಖ ಪಾಂಚಜನ್ಯವು ಸಾಗರ ಮಂಥನದಿಂದ ಹೊರಹೊಮ್ಮಿತು. ಭಗವಾನ್ ವಿಷ್ಣುವು ಈ ಶಂಖವನ್ನು ತನ್ನ ಬಳಿ ಇಟ್ಟುಕೊಂಡಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಂಖವು ಶಬ್ದದ ಸಂಕೇತವಾಗಿದೆ. ಶಂಖ ಶಬ್ದವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪಾರಿಜಾತ. ಇಂದ್ರನು ತನ್ನ ಲೋಕದಲ್ಲಿ ನೆಟ್ಟ ಈ ಸಸ್ಯವು ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದಿತು. ತನ್ನ ಮನೆಯ ಸುತ್ತ ಪಾರಿಜಾತ ಮರವನ್ನು ಹೊಂದಿದವನು ಲಕ್ಷ್ಮಿಯ ಕೃಪೆಗೆ ಪಾತ್ರನಾಗುತ್ತಾನೆ. ಸಾಗರ ಮಂಥನದಿಂದ ಹೊರಹೊಮ್ಮಿದ ಪಾರಿಜಾತ ವೃಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಪೂಜೆಯಲ್ಲಿ ಪಾರಿಜಾತ ಹೂಗಳನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ದೈವಿಕ ಶಕ್ತಿಯುಳ್ಳ ಬಿಲ್ಲು. ಸಮುದ್ರ ಮಂಥನದ ಸಮಯದಲ್ಲಿ ಹೊರಹೊಮ್ಮಿದ ವಸ್ತುಗಳಲ್ಲಿ ದೈವಿಕ ಶಕ್ತಿಯುಳ್ಳ ಬಿಲ್ಲು ಕೂಡ ಒಂದು. ಭಗವಾನ್ ವಿಷ್ಣುವು ಈ ಬಿಲ್ಲನ್ನು ಸ್ವೀಕರಿಸಿದನು. ಅಮೃತ ಕಳಶ ಅಂದರೆ ಕಳಶ. ಕೊನೆಗೆ ಸಾಗರ ಮಂಥನದಿಂದ ಅಮೃತದ ಮಡಕೆ ಹೊರಹೊಮ್ಮಿತು. ಭಗವಾನ್ ಧನ್ವಂತರಿಯು ಅಮೃತದ ಮಡಿಕೆಯೊಂದಿಗೆ ಸಾಗರದಿಂದ ಹೊರಬಂದನು. ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರ ನಡುವೆ ವಿವಾದವಾಯಿತು. ಆದರೆ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಧರಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡಿದನು. ಸಮುದ್ರ ಮಂಥನದ ಕೊನೆಯಲ್ಲಿ ಧನ್ವಂತರಿಯು ಅಮೃತ ಬಿಂದದ ಕಲಶದೊಂದಿಗೆ ಹೊರಬಂದನು. ಕುಂಭಮೇಳದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತದ ಹನಿಗಳನ್ನು ಕಲಶದಿಂದ ಬಿಡುತ್ತಾರೆ. ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ತಾಮ್ರ ಅಥವಾ ಹಿತ್ತಾಳೆಯ ಕಲಶವನ್ನು ಸ್ಥಾಪಿಸುವುದು ಧನಲಕ್ಷ್ಮಿಯ ಪರಿಮಳವನ್ನು ಶಾಶ್ವತವಾಗಿ ತರುತ್ತದೆ ಮತ್ತು ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ. ಶ್ರಾವಣ ತಿಂಗಳು ತುಂಬಾ ಪವಿತ್ರವಾಗಿದೆ. ಈ ಪವಿತ್ರ ತಿಂಗಳಲ್ಲಿ ಅಮೃತವನ್ನು ಕುಡಿಯಲು ದೇವತೆ ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಎಂದು ಹೇಳಲಾಗುತ್ತದೆ. ಸಮುದ್ರ ಮಂಥನದಿಂದ 14 ಅಮೂಲ್ಯ ರತ್ನಗಳನ್ನು ಹೊರತೆಗೆಯಲಾಯಿತು. ಈ ರತ್ನಗಳನ್ನು ಶ್ರಾವಣದಲ್ಲಿ ಮನೆಗೆ ತರುವ ಮೂಲಕ ಅದೃಷ್ಟವನ್ನು ಜಾಗೃತಗೊಳಿಸಬಹುದು. 1. ತಾಯಿ ಲಕ್ಷ್ಮಿ. ತಾಯಿ ಲಕ್ಷ್ಮಿ ಸಮುದ್ರ ಮಂಥನದಿಂದ ಜನಿಸಿದಳು. ಆದ್ದರಿಂದ ನೀವು ಶ್ರಾವಣ ಮಾಸದಲ್ಲಿ ಮನೆಗೆ ತಾಯಿ ಲಕ್ಷ್ಮಿಯ ವಿಗ್ರಹವನ್ನು ತನ್ನಿ. ಇದು ನಿಮಗೆ ಅದೃಷ್ಟ ತರುತ್ತದೆ, ಅಲ್ಲದೆ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ. 2. ಪಾಂಚಜನ್ಯ ಶಂಖ. ಸಮುದ್ರ ಮಂಥನದಲ್ಲಿ ಬಂದ 14 ರತ್ನಗಳಲ್ಲಿ ಪಾಂಚಜನ್ಯ ಶಂಖವು ಒಂದು. ವಿಷ್ಣು ಈ ಅಮೂಲ್ಯ ಶಂಖವನ್ನು ತನ್ನೊಂದಿಗೆ ಇಟ್ಟುಕೊಂಡನು. ಇದನ್ನು ಮನೆಯ ದೇವಾಲಯದಲ್ಲಿ ಇಡೋದು ಶುಭ ಸಂಕೇತ. ವಿಷ್ಣುವಿನ ಅನುಗ್ರಹ ಸದಾ ಇರುತ್ತದೆ. 3. ಐರಾವತ ಆನೆ. ಐರಾವತ ಆನೆ ಕೂಡ ಸಮುದ್ರ ಮಂಥನದಿಂದ ಹೊರಬಂದಿತು. ಈ ಬಿಳಿ ಬಣ್ಣದ ಆನೆಯು ಇಂದ್ರದೇವನ ವಾಹನವಾಗಿದೆ. ಶ್ರಾವಣದಲ್ಲಿ ಸ್ಫಟಿಕ ಅಥವಾ ಕಲ್ಲಿನ ಬಿಳಿ ಆನೆಯನ್ನು ಇಟ್ಟು ಪೂಜಿಸೋದು ಒಳ್ಳೆಯದು. 4. ಅಮೃತ ಕಳಶ. ಧನ್ವಂತರಿ ದೇವರು ಸಮುದ್ರ ಮಂಥನದಿಂದ ಅಮೃತ ಕಳಶದೊಂದಿಗೆ ಹೊರಬಂದರು ಎನ್ನಲಾಗುತ್ತದೆ. ಅಂದಿನಿಂದ ಶುಭ ಕಾರ್ಯಗಳಲ್ಲಿ ಕಳಶವನ್ನು ಸ್ಥಾಪಿಸುವ ಸಂಪ್ರದಾಯವು ನಡೆಯುತ್ತಿದೆ. ಇದನ್ನು ನೀವು ಮನೆಯಲ್ಲಿ ಸ್ಥಾಪಿಸಿದರೆ ಉತ್ತಮ. ಮನೆಗೆ ಅಮೃತ ಕಳಶ. ಮನೆಯಲ್ಲಿ ಅಮೃತ ಕಳಶವನ್ನು ಸ್ಥಾಪಿಸೋದು ಎಂದಿಗೂ ದುಃಖ ಮತ್ತು ತೊಂದರೆಯನ್ನು ತರುವುದಿಲ್ಲ ಎನ್ನುವ ನಂಬಿಕೆ ಇದೆ. ಇದನ್ನು ಸ್ಥಾಪಿಸುವ ಮೂಲಕ ಉತ್ತಮ ಆರೋಗ್ಯದ ವರವನ್ನು ಪಡೆಯಲಾಗುತ್ತದೆ. 5. ಪಾರಿಜಾತ ಹೂವು. ಪಾರಿಜಾತ ಮರವು ಸಮುದ್ರ ಮಂಥನದಿಂದ ಹೊರಬಂದಿತು. ಇದರ ಹೂವನ್ನು ಶಿವನಿಗೆ ಅರ್ಪಿಸುವುದು ತುಂಬಾ ಪ್ರಯೋಜನಕಾರಿ. ಇದನ್ನು ಮನೆಯಲ್ಲಿ ನೆಡಬಹುದು. ಇದು ಕೃಷ್ಣನಿಗೆ ಸಹ ಪ್ರಿಯವಾದ ಹೂವು. 6. ಆಕಾಶದಲ್ಲಿ ಹಾರಾಡುತ್ತಿದ್ದ ಬಿಳಿ ಹಾರುವ ಕುದುರೆ ಕೂಡ ಸಮುದ್ರ ಮಂಥನದಿಂದ ಹೊರಬಂದಿತು. ಈ ಬಿಳಿ ಕುದುರೆಯ ಚಿತ್ರವನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಅನುಮತಿಸೋದಿಲ್ಲ ಎಂಬ ನಂಬಿಕೆ ಇದೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.